ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 1898ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಟಾಪ್ 18ನಲ್ಲಿ ಮೊದಲ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಮೊದಲ ಸುದ್ದಿ ಇನ್ನೇನು ಅನ್ಡೌಟೆಡ್ಲಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ರಾಜ್ಯದ ಜನ ತುಂಬಾ ಕುತೂಹಲದಿಂದ ಎದುರು ನೋಡ್ತಾ ಇರುವಂತ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ. ಸಾರ್ವಕಾಲಿಕ ರೆಕಾರ್ಡ್ಗೂ ಕೂಡ ಸಿದ್ದರಾಮಯ್ಯ ಅವರ ಬಜೆಟ್ ಇವತ್ತು ಕಾರಣ ಆಗ್ತಾ ಇರುವಂತ 14ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಇದು ಗ್ಯಾರಂಟಿ ಸರ್ಕಾರದ ಮೊದಲ ಬಜೆಟ್. ಸಿದ್ದರಾಮಯ್ಯ ಮಂಡಿಸ್ತಾ ಇರುವಂತಹ 14ನೇ ಬಜೆಟ್ 16 ಸವಾಲುಗಳೊಂದಿಗೆ ನಿರೀಕ್ಷೆಗಳೊಂದಿಗೆ ಬಜೆಟ್ ಅನ್ನ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಬಜೆಟ್ ಗಾತ್ರ ಅಂದಾಜು 3,35,000 ಕೋಟಿ ತಲುಪುವಂತ ಸಾಧ್ಯತೆ ಇರುವಂತದ್ದು ಈ ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದ್ರು. 3,35,000 ಕೋಟಿವರೆಗೂ ಕೂಡ ಹೋಗುವಂತ ನಿರೀಕ್ಷೆ ಇದೆ ಅಂತ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಬಜೆಟ್ಗಳು ಕೂಡ 10ರಿಂದ 15% ಅಷ್ಟು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಅಷ್ಟೇ. ಗ್ಯಾರಂಟಿಗಳ ನಿರೀಕ್ಷೆಯಲ್ಲಿದ್ದಾರೆ ಜನ. ಭಾರಿ ನಿರೀಕ್ಷೆ ಇರುವಂತದ್ದು. ಯಾವ ರೀತಿಯ ಹಣವನ್ನ ಹೊಂದಿಸ್ತಾರೆ ಅನ್ನುವಂಥದ್ದೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಜೆಟ್ ನ ನಿರೀಕ್ಷೆಗಳು ಯಾವ ರೀತಿಯಾಗಿದೆ ಸರ್ಕಾರದ ಮೇಲೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನ ನೀಡಬೇಕಾಗಿದೆ. ಹತ್ತತ್ರ ಅದೇ 58ರಿಂದ 60,000 ಕೋಟಿವರೆಗೂ ಕೂಡ ಆಗುತ್ತೆ ಅನ್ನುವಂಥದ್ದು. ಅದು ಆರ್ಥಿಕವಾಗಿ ಹೊರೆ ಆಗುತ್ತೆ ರಾಜ್ಯ ಸರ್ಕಾರದ ಮೇಲೆ. ಎಲ್ಲಾ ವರ್ಗಕ್ಕೂ ಕೂಡ ಅನುಕೂಲ ಆಗುವಂತ ಬಜೆಟ್, ಸರ್ವವ್ಯಾಪಿ ಸರ್ವಸ್ಪರ್ಶೀಯ ರೀತಿಯಲ್ಲೇ ಇದುವರೆಗೂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಕೊಡ್ಕೊಂಡ್ ಬಂದಿದ್ದಾರೆ. ಈ ಬಾರಿನೂ ಕೂಡ ಆ ನಿರೀಕ್ಷೆ ಇದೆ. ರೈತರು, ಕಾರ್ಮಿಕರು, ಕೈಗಾರಿಕೋದ್ಯಮಿಗಳಿಗೆ ಮನ್ನಣೆಯನ್ನ ನೀಡುವಂತ ನಿಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಮಹಿಳೆಯರು, ಮಕ್ಕಳು, ಯುವ ಸಮೂಹಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡುವಂತ ಸಾಧ್ಯತೆ ಇದೆ. ಇನ್ನ ಬರ ನಿರ್ವಹಣೆ, ಕುಡಿಯುವಂತ ನೀರು ಪೂರೈಕೆಗೆ ಹೆಚ್ಚಿನದಾಗಿ ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಜೆಟ್ ನಲ್ಲಿ ನಿರೀಕ್ಷೆ ಜಾಸ್ತಿ ಆಗಿದೆ. ಇನ್ನ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ, ಸ್ಪೆಷಲಿ ಅವರೇ ಕೂಡ ಹೇಳಿದ್ರು. ಮಹದಾಯಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಇನ್ನ ಸ್ಪೆಷಲಿ ಎತ್ತಿನ ಹೊಳೆ ಯೋಜನೆಯನ್ನ 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಎಷ್ಟೆಷ್ಟು ಕೋಟಿ ಮೀಸಲಿಡ್ತಾರೆ ಕಾದ್ ನೋಡ್ಬೇಕು. ಅಲ್ಪಸಂಖ್ಯಾತರು, SC ST OBCಗೆ ಆದ್ಯತೆಯನ್ನ ನೀಡುವಂತ ನಿರೀಕ್ಷೆ ಇದೆ. ಹಾಗೆ ಬೆಂಗಳೂರು ಮೂಲ ಸೌಕರ್ಯಕ್ಕೂ ಕೂಡ ಹೆಚ್ಚಿನ ಅನುದಾನ, ಅಂದ್ರೆ ಹತ್ತತ್ರ ಒಂದು 9,000 ಕೋಟಿವರೆಗೂ ಕೂಡ ಅನುದಾನ ನೀಡುವಂತ ಸಾಧ್ಯತೆ ಇದೆ. 7ನೇ ವೇತನ ಆಯೋಗ ಜಾರಿಯ ನಿರೀಕ್ಷೆ ಕೂಡ ಇರುವಂತದ್ದು. ಮನವಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದವರು ಆವಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಸಿದ್ದರಾಮಯ್ಯನವರು ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಮಧ್ಯಮ ವರ್ಗದವರ ಹೊರೆ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ. ಈ ಗ್ಯಾರಂಟಿಗಳ ನಡುವೆ ಯಾವ ರೀತಿಯ ಕಡಿಮೆ ಮಾಡ್ತಾರೆ ಅನ್ನುವಂತ ಸವಾಲನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಬೆಂಗಳೂರು ಇದೆಯಲ್ಲ, ಆಲ್ಮೋಸ್ಟ್ ಯಾವಾಗಲೂ ಕೂಡ ಕಾಮಧೇನು ಕಲ್ಪವೃಕ್ಷದ ರೀತಿಯಲ್ಲಿ, ಅಕ್ಷಯ ಪಾತ್ರೆಯ ರೀತಿಯಲ್ಲಿ ಬಜೆಟ್ಗೆ. ಸೊ ಹೀಗಾಗಿ ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ. ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡುವಂತ ಸಾಧ್ಯತೆ ಇರುವಂತದ್ದು. ಇಂದಿರಾ ಕ್ಯಾಂಟೀನ್ ಪುನಶ್ಚೇತನಕ್ಕೆ 200 ಕೋಟಿ ಕೊಡುವಂತ ನಿರೀಕ್ಷೆ ಇದೆ. ಬಿಕಾಸ್ ಈಗ ಆಲ್ರೆಡಿ ಆಲ್ಟರ್ ಮಾಡಿರುವಂತ ಮೆನುವನ್ನು ಕೂಡ ಬಿಟ್ಟಿದ್ದಾರೆ ಅವರು. ವೈಟ್ ಟಾಪಿಂಗು, ಟೆಂಡರ್ ಶ್ಯೂರ್ ರಸ್ತೆಯನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಮುಂದಾಗಬಹುದು. ಈಜಿಪುರ ಮೇಲ್ಸೇತುವೆಗೆ ಕಾಯಕಲ್ಪ, ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳಿದಾವೆ. ಹೈ ಡೆನ್ಸಿಟಿ ಕಾರಿಡಾರ್, ಉಪನಗರ ಮೆಟ್ರೋ ರೈಲುಗಳನ್ನ ಕೂಡ ಅದರ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಅನುದಾನವನ್ನ ಕೊಡಬೇಕಾಗುತ್ತೆ. ಮನೆ ನೀರು, ಕಾಲುವೆಗಳ ಪುನಶ್ಚೇತನವನ್ನ ಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಹೆಚ್ಚಿನದಾಗಿ ಅನುದಾನ ಸಿಗುವಂತ ಸಾಧ್ಯತೆ ಇರುವಂತದ್ದು. ಕಾವೇರಿ 5ನೇ ಹಂತದ ಒಂದು ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಆ ಯೋಜನೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬಹುದು. ಕೆರೆಗಳ ಪುನರುಜ್ಜೀವನ, ಉದ್ಯಾನವನ ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಅನುದಾನ ಸಿಗಬಹುದು. ಬೆಂಗಳೂರಿನ ಹೊರಗಿನ 110 ಹಳ್ಳಿಗಳಿಗೆ ಮೂಲ ಸೌಕರ್ಯವನ್ನ ಒದಗಿಸುವಂತ ನಿಟ್ಟಿನಲ್ಲೂ ಕೂಡ ಅನುದಾನವನ್ನ ಮೀಸಲಿಸಬಹುದು. 1 ಲಕ್ಷ ಮನೆಗಳ ನಿರ್ಮಾಣದ ಯೋಜನೆಯನ್ನ ಹಮ್ಮಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. 17 ಹೊಸ ಫ್ಲೈಓವರ್ಗಳ ನಿರ್ಮಾಣದ ಘೋಷಣೆಯನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಮಾಡುವಂತ ಘೋಷಣೆಯನ್ನ ಕೂಡ ಮಾಡಬಹುದು. ಟ್ರಾಫಿಕ್ ಅನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಫ್ಲೈಓವರ್ಗಳ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಕೆರೆಗಳ ಪುನರುಜ್ಜೀವನ, ಉದ್ಯಾನವನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಈಗ ಆಲ್ರೆಡಿ ಇವನ್ನೆಲ್ಲವನ್ನು ಕೂಡ ಹೇಳಿದ್ವಿ. ಇಲ್ಲಿ ಸ್ಪೆಷಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನಷ್ಟು ಹೆಚ್ಚಿನ ಅನುದಾನವನ್ನ ಬಯಸ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಬಜೆಟ್ ಅಲ್ಲಿ ಮೀಸಲಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಪ್ರತಿ ವರ್ಷ ಬಜೆಟ್ ಗಾತ್ರ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ.
1952-53ರಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಮಂಡಿಸಿದಂತ ಮೊದಲ ಬಜೆಟ್ನ ವೆಚ್ಚ 21 ಕೋಟಿಯಷ್ಟು. ಅದಾದ ನಂತರ 2008ರಿಂದ ನೋಡ್ತಾ ಹೋಗೋಣ. 2008-9ರಲ್ಲಿ ಯಡಿಯೂರಪ್ಪನವರು ಮಂಡಿಸಿದ್ದು 55,313.41 ಕೋಟಿ ರೂಪಾಯಿ ಇತ್ತು ಬಜೆಟ್ ಗಾತ್ರ. ಇತ್ತೀಚಿನದ್ದು ತೋರಿಸ್ತಾ ಇದೀವಿ, 15 ವರ್ಷದ ಹಿಂದಿನದ್ದು. 2012-13ರಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು, ಅವಾಗ ಮಂಡಿಸಿದ್ದಂಥದ್ದು 1,02,742 ಕೋಟಿ ರೂಪಾಯಿ ಬಜೆಟ್ ಗಾತ್ರ ಇದ್ದಿದ್ದು. ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗಿದೆ. 2018-19ರಲ್ಲಿ ಎಷ್ಟಿತ್ತು? ಇದು ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ಹೋಗುವಂತ ಸಂದರ್ಭದಲ್ಲಿ ಮಂಡಿಸಿದಂತ ಬಜೆಟ್ ಇದು. ಅವಾಗ 2,09,181 ಕೋಟಿ ರೂಪಾಯಿ ಇತ್ತು ಬಜೆಟ್ನ ಗಾತ್ರ. ಸಿದ್ದರಾಮಯ್ಯನವರು 6ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಮಂಡಿಸಿದಂತ ಬಜೆಟ್ ಅದು. 2022-23ರಲ್ಲಿ ಅಂದ್ರೆ ಬೊಮ್ಮಾಯಿಯವರು ಮಂಡಿಸಿದಂತ ಬಜೆಟ್ ನಾವು ನೋಡೋದಾದ್ರೆ 2,65,720 ಕೋಟಿ. ಇದು ಆಫ್ಟರ್ ಕೊರೋನಾದ ನಂತರ ಆರ್ಥಿಕವಾಗಿ ಇನ್ನೇನು ಚೇತರಿಕೆ ಕಂಡಂತ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮಂಡಿಸಿದಂತ ಬಜೆಟ್ ಇದು 2,65,720 ಕೋಟಿ. 2023-24 ಅಂದ್ರೆ ಬೊಮ್ಮಾಯಿಯವರು ಎಲೆಕ್ಷನ್ಗೂ ಮುಂಚೆ ವೋಟ್ ಆನ್ ಅಕೌಂಟ್ ಅಂತ ಕರೀತಾರೆ, ಅದು ಜಸ್ಟ್ ತಾತ್ಕಾಲಿಕ ಬಜೆಟ್ ಅಂತ ಕರೆಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮಂಡಿಸಿದಂತ ಬಜೆಟ್ ಗಾತ್ರ 3,09,182 ಕೋಟಿ ರೂಪಾಯಿ ಆಗಿತ್ತು. ಈಗ ಸಿದ್ದರಾಮಯ್ಯನವರು 3,35,000 ಕೋಟಿಯನ್ನ ಮೀರಲಿರುವಂತದ್ದು. ಅಂದ್ರೆ ಈ ಬಜೆಟ್ ಇದೆಯಲ್ಲ 2023-24 ಈ ಬಜೆಟ್ ನ ಪರಿಷ್ಕೃತ ಬಜೆಟ್ ಈಗ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಅದರ ಗಾತ್ರ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. 3,35,000 ಹೆಚ್ಚಿನದಾಗಿ ಕೋಟಿ, 3,35,000 ಕೋಟಿಯಷ್ಟು ಬಜೆಟ್ ಗಾತ್ರ ಹೆಚ್ಚುವಂತ ನಿರೀಕ್ಷೆ ಇರುವಂತದ್ದು. ನಿಮ್ಗೆ ಬಜೆಟ್ ದಾಖಲೆ ಅಂತ ನೋಡ್ತಾ ಹೋಗೋದಾದ್ರೆ ಇದುವರೆಗೂ ಎಷ್ಟು ಯಾರು ಮಂಡಿಸಿದ್ದಾರೆ ಬಜೆಟ್ ಅಂತ ನೋಡೋದಾದ್ರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ 7 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಅದನ್ನ ಬಿಟ್ರೆ ಇಂದಿನ ಅವರು ಸರ್ಕಾರಗಳಲ್ಲಿ ಮುಖ್ಯಮಂತ್ರಿಗಳ ಯಾರ್ಯಾರಾಗಿದ್ರು ಅವರ ಸರ್ಕಾರಗಳಲ್ಲಿ ಹಣಕಾಸು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಒಂದು 6 ಬಾರಿ ಅವರು ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಹೈಯೆಸ್ಟ್ ರಾಮಕೃಷ್ಣ ಹೆಗಡೆ ಅವರು ಮತ್ತೆ ಅಟ್ ಪ್ರೆಸೆಂಟ್ ಈಗ ಸಿದ್ದರಾಮಯ್ಯನವರು ಈಕ್ವಲ್ ಇದ್ದಾರೆ, 13 ಬಾರಿ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಈಗ ಸಿದ್ದರಾಮಯ್ಯನವರು ಇವತ್ತು ಮಂಡಿಸಿದ್ರೆ 14 ಆಗುತ್ತೆ. ಸಿದ್ದರಾಮಯ್ಯನವರು 94ರಿಂದ ಮೊದಲ ಬಾರಿಗೆ ದೇವೇಗೌಡರ ಸರ್ಕಾರದಲ್ಲಿ ಬಜೆಟ್ ಅನ್ನ ಮಂಡಿಸ್ತಾ ಬರ್ತಾ ಇರುವಂತದ್ದು. ಅದಾದ್ಮೇಲೆ ಉಪಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು, ಮುಖ್ಯಮಂತ್ರಿಯಾಗಿ 6 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ನೆಕ್ಸ್ಟ್ 3ನೇ ಪ್ಲೇಸ್ ಅಲ್ಲಿ ಇರುವಂತದ್ದು ಯಡಿಯೂರಪ್ಪನವರು. ಸಮ್ಮಿಶ್ರ ಸರ್ಕಾರದಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು. ಅದಾದ್ಮೇಲೆ ಅವರು 2008ರಿಂದ ಒಂದು 3 ಬಾರಿ ಬಜೆಟ್ ಮಂಡಿಸಿದ್ರು. ಮತ್ತೆ ಇತ್ತೀಚೆಗೆ ಸಮ್ಮಿಶ್ರ ಸರ್ಕಾರ ಬಿದ್ದೋದ ನಂತರ ಮತ್ತೆ ಅವರು ಬಜೆಟ್ ಅನ್ನ ಮಂಡಿಸಿದ್ರಲ್ಲ, ಅದೊಂದು 3 ಬಾರಿ, ಎಲ್ಲ ಸೇರಿ 8 ಬಾರಿ ಯಡಿಯೂರಪ್ಪನವರು ಬಜೆಟ್ ಮಂಡಿಸಿದ್ದಾರೆ. ಎಂ.ವೈ. ಗೋರ್ಪಡೆ ಅವರು ಹಣಕಾಸು ಸಚಿವರಾಗಿ 7 ಬಾರಿ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಇವರನ್ನು ಬಿಟ್ರೆ ವೀರಪ್ಪ ಮೊಯ್ಲಿ ಅವರು 5 ಬಾರಿ, ಎಸ್.ಎಂ. ಕೃಷ್ಣ ಅವರು 5 ಬಾರಿ. ಹೈಯೆಸ್ಟ್ ರೆಕಾರ್ಡ್ಸ್ ಅಲ್ಲಿ ಇರುವಂತದ್ದು ಬಜೆಟ್ ಅನ್ನ ಮಂಡಿಸಿರುವಂತವ್ರು ಯಾರಪ್ಪ ಅಂದ್ರೆ ಇವ್ರುಗಳು. ಇದೆಲ್ಲದ ಒಂದು ಸಾರ್ವಕಾಲಿಕ ದಾಖಲೆ, ಅದಕ್ಕೆ ಪಾತ್ರರಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರಲ್ಲ, ಅದನ್ನ ಬೀಟ್ ಮಾಡಿ 14 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಆಗುತ್ತೆ. ಇದು ಸಾರ್ವಕಾಲಿಕ ದಾಖಲೆ. ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಮತ್ತೆಂದು ಕೂಡ ನಾವು ಈ ರೀತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಅಟ್ ಪ್ರೆಸೆಂಟ್ ಇರುವಂತ ರಾಜಕಾರಣವನ್ನ ನೋಡಿದಂತ ಸಂದರ್ಭದಲ್ಲಿ ಆ ಸಾರ್ವಕಾಲಿಕ ದಾಖಲೆ ಯಾರಾದ್ರೂ ಅಳಿಸಾಕ್ತಾರ ಗೊತ್ತಿಲ್ಲ, ಅದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ನಮ್ಮ ಮುಂದಿನ ಸುದ್ದಿ ಹೋಗೋಣ. ಸರ್ಕಾರಕ್ಕೆ 5 ಗ್ಯಾರಂಟಿಗಳ ಜಾರಿಯದ್ದೇ ಇಲ್ಲಿ ಪ್ರಮುಖವಾಗಿ ಸವಾಲಿರುವಂತದ್ದು. ನಾ ಆಗ್ಲೇ ಹೇಳ್ತಾ ಇದ್ದೆ, ಆರ್ಥಿಕವಾಗಿ ಅತಿ ಹೆಚ್ಚು ಹೊರೆ ಆಗ್ತಾ ಇರುವಂತದ್ದೇ ಗ್ಯಾರಂಟಿಗಳಿಂದ. ಹತ್ತತ್ರ 58ರಿಂದ 60 ಸಾವಿರ ಕೋಟಿವರೆಗೂ ಕೂಡ ಆರ್ಥಿಕವಾಗಿ ಹೊರೆ ಆಗಲಿದೆ. ಇದು ವರ್ಷಕ್ಕೆ, ಪ್ರತಿ ವರ್ಷನೂ ಕೂಡ ಇದು ಆರ್ಥಿಕವಾಗಿ ಹೊರೆ ಆಗುತ್ತೆ ರಾಜ್ಯ ಸರ್ಕಾರದ ಮೇಲೆ. ಈಗ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೇನೆ 30,000 ಕೋಟಿ ಮೇಲೆ ಬೇಕು, ಅನ್ನಭಾಗ್ಯ ಯೋಜನೆಗೆ 12,000 ಕೋಟಿ ಮೇಲೆ ಬೇಕು, ಅದರ ಜೊತೆಗೆ ಗೃಹ ಜ್ಯೋತಿಗೂ ಕೂಡ ಅಷ್ಟೇ 10,000 ಕೋಟಿ ಮೇಲೆ ಬೇಕು, ಇನ್ನ ಶಕ್ತಿ ಯೋಜನೆಗೆ 5,000 ಕೋಟಿ ಮೇಲೆ ಬೇಕು. ಇದನ್ನ ಲೆಕ್ಕ ಹಾಕೊಂಡು ನೋಡಿದ್ರೆ 58,000 ಕೋಟಿ ಮೇಲೆ ಆರ್ಥಿಕವಾಗಿ ಹೊರೆ ಆಗಲಿದೆ. ಸೊ ಈಗ ಇದೆಲ್ಲವನ್ನೂ ಕೂಡ ನಿಭಾಯಿಸಬೇಕು ಅಂದ್ರೆ ಸಾಕಷ್ಟು ಯೋಜನೆಗಳಿಗೆ ಕತ್ತರಿಯನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಹಿಂದಿನ ಬಿಜೆಪಿ ಸರ್ಕಾರದ ಕೆಲ ಯೋಜನೆಗಳಿಗೆ ಕತ್ತರಿ ಬೀಳುವಂತ ಸಾಧ್ಯತೆ ಇರುವಂತದ್ದು. ಇವರ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಈಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸವಾಲು,
ಸಾರ್ವಕಾಲಿಕ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಹಂಗನ್ಬಿಟ್ಟು ನಿರಾಳರಾಗುವಂತ ಬಜೆಟ್ ಅಲ್ಲ ಇದು. ಲೋಕಸಭೆ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬಿಬಿಎಂಪಿ ಎಲೆಕ್ಷನ್ಗಳ ಜೊತೆಗೆ ಇವ್ರು ಕೊಟ್ಟಿರುವಂತ ಭರವಸೆಗಳನ್ನ ಕೂಡ ಫುಲ್ಫಿಲ್ ಮಾಡಬೇಕು. ಸೊ ಯಾವ ರೀತಿಯಾದಂತಹ ಸವಾಲು ಮತ್ತೆ ನಿರೀಕ್ಷೆಗಳಿದೆ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇದೊಂದು ವಿಶೇಷವಾದಂತಹ ಬಜೆಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವು ಹೇಳ್ದಂಗೆ ಇದೇನು ದೊಡ್ಡ ಮಟ್ಟದ ಚಿಕ್ಕದ ಬಜೆಟ್ ಅಲ್ಲ, ದೊಡ್ಡ ಮಟ್ಟದ ಸವಾಲು, ಚಾಲೆಂಜ್ ಇರ್ತಕ್ಕಂಥ ಬಜೆಟ್. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ರಚನೆ ಬಳಿಕವಾಗಿ ಹಿಂದೆ ಚುನಾವಣೆ ಮುಂಚಿತವಾಗಿ ಗ್ಯಾರಂಟಿಗಳನ್ನ ಭರವಸೆಯನ್ನು ಕೊಟ್ಟಿದ್ರು. ಜೊತೆಗೆ ಪ್ರಣಾಳಿಕೆಯಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಕೂಡ ಕೊಟ್ಟಲಾಗಿತ್ತು, ಯೋಜನೆಗಳನ್ನ. ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ಅತ್ಯಂತ ಮಹತ್ವ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ 5 ಗ್ಯಾರಂಟಿಗಳಿಗೂ ಕೂಡ 50,000 ರಿಂದ 60,000 ಕೋಟಿ ಅಧಿಕವಾದಂತಹ ಅಮೌಂಟ್ ಬೇಕಾಗುತ್ತೆ. ಮತ್ತೆ ಈಗಾಗಲೇ ಆಡಳಿತ ಯಂತ್ರ ವೆಚ್ಚ ಆಗಿರ್ಬೋದು, ಮತ್ತೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಹೀಗೆ ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗುತ್ತೆ. ಒಂದ್ ವೇಳೆ ಒಂದು ಕೊಟ್ಟರು ಒಂದಕ್ಕೆ ಮಿಸ್ ಆಯಿತು ಅಂತಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಬಜೆಟ್ ಅನ್ನ ಇವತ್ತು ಮಂಡಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಿಗೆ ಒಂದಷ್ಟು ಯೋಜನೆಗಳಿಗೆ ಅನುದಾನ ಮೀಸಲಿರುವಂತದ್ದು, ಮತ್ತೆ ಈಗಾಗಲೇ ಗ್ಯಾರಂಟಿಗಳಿಗೆ ಅಂದ್ರೆ 50,000 ರಿಂದ 60,000 ಕೋಟಿ ಅಂದ್ರೆ 5 ಗ್ಯಾರಂಟಿಗಳಿಗೂ ಕೂಡ ಇಷ್ಟಿಷ್ಟ ಅಮೌಂಟ್ ಅನ್ನ ನಿಗದಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಈಗಾಗಲೇ ಎಲ್ಲನೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಅದನ್ನ ವರ್ಷ ಅಂದ್ರೆ ಈಗ ನೆಕ್ಸ್ಟ್ ಬರುವಂತ ಬಜೆಟ್ ವರೆಗೂ ಕೂಡ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇಷ್ಟಂತ ಅಮೌಂಟ್ ಅನ್ನು ಕೂಡ ನಿಗದಿಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಇಂತಿಷ್ಟು ಅಮೌಂಟ್ ಅನ್ನು ನಿಗದಿಯನ್ನ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ಆಡಳಿತ ಅಂದ್ರೆ ನೌಕರರಿಗೆ ಖರ್ಚು ವೆಚ್ಚ ಆಗಿರ್ಬೋದು, ಮತ್ತೆ ಸ್ಯಾಲರಿ ಆಗಿರ್ಬೋದು, ಹೀಗೆ ಅದನ್ನು ಕೂಡ ನಿಭಾಯಿಸಬೇಕು. ಮತ್ತೆ ಅಭಿವೃದ್ಧಿ ಕಾರ್ಯಗಳು ಅಂದ್ರೆ ಮೂಲಭೂತ ಸೌಕರ್ಯಗಳು ಕೂಡ ಯಾವುದೇ ಅಡೆತಡೆ ಆಗಬಾರದು. ಒಂದ್ ಕಡೆಗೆ ಬರ ಕೂಡ ಇದೆ, ಮತ್ತೊಂದ್ ಕಡೆ ಈಗ ಮಳೆ ಕೂಡ, ಫ್ಲಡ್ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅದಕ್ಕೂ ಕೂಡ ಅಮೌಂಟ್ ಅನ್ನು ನಿಭಾಯಿಸಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತಿನ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಬೇರೆ ಬೇರೆ ವಿಚಾರಗಳಿಗೆ ಅಂದ್ರೆ ಈಗಾಗಲೇ ಹಳೆಯ ಯೋಜನೆಗಳಿಗೆ ಎಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರದ ಯೋಜನೆಗಳಿಗೆ ಇವತ್ತು ಸಿದ್ದರಾಮಯ್ಯವ್ರಿಗೂ ಕೋಕ್ ಆಗ್ತಾರೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಈಗಾಗಲೇ ನಿಗಮ ಮಂಡಳಿ ಅಂದ್ರೆ ಈ ಹಿಂದೆ ಒಂದಷ್ಟು ನಿಗಮ ಮಂಡಳಿನೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿತ್ತು. ಅದನ್ನ ಎಲ್ಲ ಒಂದ್ ಕಡೆ ರದ್ದನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ನಿಗಮಗಳನ್ನ ಜೋಡಣೆ ಮಾಡುವಂತದ್ದು, ಮತ್ತೆ ಆರ್ಥಿಕ ಪರಿಸ್ಥಿತಿ ಒಂದ್ ರೀತಿ ಸರಿದೂಗಿಸುವಂತ ಒಂದು ಕೆಲಸವನ್ನ ಮಾಡುವಂತದ್ದು. ಮತ್ತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ ಕೂಡಲೇ ಅಹಿಂದ ಮುಖ್ಯಮಂತ್ರಿ ಕರೀತಾರೆ. ಹೀಗಾಗಿ ಅಹಿಂದ ವರ್ಗಕ್ಕೆ ಒಂದಷ್ಟು ಯೋಜನೆಗಳನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಬಜೆಟ್ ಅತ್ಯಂತ ಕುತೂಹಲಕಾರಿಯಾಗಿರುವಂತದ್ದು. ಈಗಾಗಲೇ ಅಹಿಂದ ವರ್ಗದ ಒಂದಷ್ಟು ಯೋಜನೆಗಳಿಗೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ SC/ST ಸಮುದಾಯಗಳಿಗೆ ಏನು ಕಡೆಗಣಿಸಲಾಗಿದೆ ಅನ್ನೋ ಒಂದು ಆಪಾದನೆ ಕೂಡ ಇತ್ತು. ಹೀಗಾಗಿ SC/ST ಸಮುದಾಯಗಳಿಗೆ ಒಂದು ರೀತಿ ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಪ್ರಮುಖವಾಗಿ ಅವರಿಗೆ ಒಂದಷ್ಟು ಅನುದಾನವನ್ನ ಮೀಸಲಿಡುವಂತದ್ದು, ಮತ್ತೆ ಮುಖ್ಯವಾಗಿ ಒಂದಷ್ಟು ಯೋಜನೆಗಳಿಗೆ ಹೊಸ ಯೋಜನೆಗಳನ್ನ ಜಾರಿ ಮಾಡುವಂತದ್ದು. ಮತ್ತೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಹಿಂದೆ ಅಂತಹ ಸಂದರ್ಭದಲ್ಲಿ ಪಶುಭಾಗ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಯೋಜನೆಗಳಿಗೆ ಅಂದ್ರೆ ಯೋಜನೆಗಳನ್ನ ಜಾರಿ ಮಾಡುವಂತ 5 ವರ್ಷಗಳ ಕಾಲ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಯೋಜನೆಯನ್ನು ಕೂಡ ರೂಪಿಸಿದ್ರು. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆ ಯೋಜನೆಗಳನ್ನ ತಡೆಹಿಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ಒಂದು ಯೋಜನೆಗಳನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಬಜೆಟ್ ಅತ್ಯಂತ ಪ್ರಮುಖವಾಗಿದೆ. ಒಟ್ಟಾರೆಯಾಗಿ 3,35,000 ಕೋಟಿಗೂ ಅಧಿಕವಾದ ಸಂಬಂಧಪಟ್ಟಂತೆ ಇವತ್ತು ಬಜೆಟ್ ಮಂಡಿಸುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಎಕ್ಸಾಕ್ಟ್ಲಿ ಕೃಷ್ಣ, ಸಾಕಷ್ಟು ನಿರೀಕ್ಷೆ ಇದೆ. ನಾಟ್ ಓನ್ಲಿ ರಾಜ್ಯ, ದೇಶದವರು ಕೂಡ ಇಲ್ಲಿ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಿಕಾಸ್ ಇದು ಮಾದರಿ ಬಜೆಟ್ ಆಗುವಂತ ಸಾಧ್ಯತೆ ಅಂತ. ಬಿಕಾಸ್ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್ ಇದೆ. ಸೊ ಕರ್ನಾಟಕದಲ್ಲಿ ಜಾರಿ ಮಾಡಿದ್ರಲ್ಲ, ಹಂಗೆ ನಮ್ಮ ರಾಜ್ಯದಲ್ಲೂ ನಾವು ಜಾರಿ ಮಾಡ್ತೀವಿ ಅನ್ನುವಂಥ ಭರವಸೆಗಳನ್ನ ಕೊಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣವಾದ ಅಪ್ಡೇಟ್ ಅನ್ನ ಬಜೆಟ್ ಬಗ್ಗೆ 9 ಗಂಟೆಯಿಂದ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅವಾಗ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಈಗ ಮುಂದಿನ ಸುದ್ದಿ ಹೋಗೋಣ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಮಕ್ಕಳಿಗೆ ಮೊಬೈಲ್ ಕೊಡ್ತಿದ್ದೀರಾ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಗೊತ್ತಾ? ಮೊಬೈಲ್ ಅಡಿಕ್ಷನ್ ಇವಾಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದಾನೇ ಮೊಬೈಲ್ ಇಟ್ಕೊಳ್ತಾರೆ. ಮೊಬೈಲ್ ಅಡಿಕ್ಷನ್ ಯಾವ ರೀತಿಯಾಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇವಾಗ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ ಮೊಬೈಲ್ ಅನ್ನ ಕೊಡ್ಬೇಕು. ನಾವು ಫ್ರೀ ಆಗಿರ್ಬೇಕು ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಅವರನ್ನ ಯಾವುದೋ ಒಂದು ಜಂಜಾಟಕ್ಕೆ ತಳ್ಬಿಡೋದು ಅಂತ ಪರಿಸ್ಥಿತಿ ಇದೆ. ಟೀನೇಜ್ ಮಕ್ಕಳನ್ನ ಕಾಡ್ತಾ ಇದೆ ಹೊಸ ರೀತಿಯಾದಂತ ಕಾಯಿಲೆ. ಟೀನೇಜ್ ಮಕ್ಕಳಲ್ಲಿ ಟ್ರೆಮರ್ಸ್ ಡಿಸಾರ್ಡರ್ ಸಮಸ್ಯೆ ಕಾಡ್ತಾ ಇದೆ. ಮಕ್ಕಳ ಕೈ ನಡುಗ್ತವೆ. ಏನು ಈ ಡಿಸಾರ್ಡರ್ ಸಮಸ್ಯೆ ಅಂದ್ರೆ, ಮಕ್ಕಳ ಕೈ ನಡುಗೋದು, ಮುಂಗೈನಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಅತಿಯಾದ ಮೊಬೈಲ್ ಬಳಕೆಯಿಂದ ಸಮಸ್ಯೆಗಳು ಹೆಚ್ಚಿನದಾಗಿ ಕಾಡ್ತಾರೆ. ಕಣ್ಣಿನ ಸಮಸ್ಯೆ ಕಾಡ್ತಾ ಇರುವಂಥದ್ದು, ಈ ರೀತಿಯಾಗಿ ನಾನಾ ರೀತಿಯಾದಂಥ ಸಮಸ್ಯೆ ಕಾಡ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಯಲ್ಲೂ ಕೂಡ. ಅದು ಒಬ್ಬರನ್ನ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಮೊಬೈಲ್ ಯೂಸ್ ಮಾಡಿ 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 ಕೈ ನಡುಗುವಂಥ ಪರಿಸ್ಥಿತಿ ಬಂದು ತಲುಪಿದೆ.
ಮೊಬೈಲನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೆಲವು ತೊಂದರೆಗಳು ಬರುತ್ತೆ. ಏನಂದರೆ ಫಸ್ಟ್ ಥಿಂಗ್ ಇಸ್ ಲ್ಯಾಕ್ ಆಫ್ ಸೋಷಲೈಸಿಂಗ್. ಅಂದರೆ ಯಾರೊಟ್ಟಿಗೂ ಬೆರೀದೇ ಇರೋದು, ತನಗೆ ಮಾತ್ರ ಅಂದರೆ ತಾನಾಗಿ ಆ ವಿಡಿಯೋಸ್ ನೋಡ್ತಾ ಇರೋದು ರಿಪೀಟೆಡ್ ಆಗಿ, ಅಂದರೆ ಹೆಚ್ಚಿನ ಸಮಯ ವಿಡಿಯೋಸ್ ನೋಡ್ತಾನೇ ಹೋಗುತ್ತೆ. ಒಂದು. ಎರಡನೇದು ಮಾಡೋ ಕೆಲಸ ಇನ್ಕಂಪ್ಲೀಟ್ ಮಾಡ್ಕೊಳ್ಳೋದು. ಮೊಬೈಲನ್ನು ನೀವು ಆ ಮಕ್ಕಳಿಂದ ಸ್ವಲ್ಪ ದೂರ ತಗೊಂಡಾಗ ತುಂಬ ಇರಿಟೇಬಲ್ ಆಗೋದು, ರೆಸ್ಲೆಸ್ ಆಗೋದು, ಇಲ್ಲ ಗಲಾಟೆ ಮಾಡ್ಬೋದು, ನಂಗೆ ತಲೆನೋವ್ತಿದೆ ನಿದ್ದೆ ಮಾಡಿಲ್ಲ ಅಂತ ಇರ್ಬೋದು. ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆ ಹುಡುಗ ತುಂಬ ಮೊಬೈಲನ್ನು ಕೆಲವು ತಿಂಗಳು ಯಾರ ಗಮನಕ್ಕೂ ಬಂದಿಲ್ಲ, ತುಂಬಾ ಜಾಸ್ತಿ ಉಪಯೋಗಿಸಿದ್ದಾನೆ. ಶಾಲೆಯಿಂದ ಬಂದ ನಂತರ ಮಲಗೋದು ಕೂಡ ಅವ್ರ ಅಮ್ಮನಿಗೆ ಗೊತ್ತಾಗಿಲ್ಲ ಅವ್ನು ರಾತ್ರಿ ಎಷ್ಟೊತ್ತು ಮೊಬೈಲ್ ಉಪಯೋಗಿಸ್ತಾ ಇದ್ದಾನೆ ಅಂತ. ಅವನಿಗೆ ಏನಾಗಿದೆ, ಅಮ್ಮ ನೋಟಿಸ್ ಮಾಡಿದ ತಕ್ಷಣ ತಾಯಿ ಏನು ಮಾಡಿದ್ದಾರೆ, ಮೊಬೈಲನ್ನು ಇಮಿಡಿಯೇಟ್ ಆಗಿ ಮಗುವಿಂದ ಕಿತ್ಕೊಂಡಿದ್ದಾರೆ. ಒಂದೇ ಸತಿ ಮಗುವಿಂದ ಕಿತ್ಕೊಂಡಾಗ ಅವನಿಗೆ ಏನಾಯಿತು, ಈ ಫೆಲ್ಟ್ ಸೋ ಸ್ಟ್ರೆಸ್ಫುಲ್. ಯಾಕೆಂದರೆ ಅವನಿಗೆ ಆ ಟೈಮಲ್ಲಿ ಏನು ಮಾಡೋದು ಗೊತ್ತಾಗಲಿಲ್ಲ, ಹೊರಗಡೆ ಹೋಗಿ ಆಟ ಆಡೋದು ಕಮ್ಮಿ ಮಾಡಿದ್ದ ಅವನು. ಸೊ ಅದರಿಂದ ಅವನಿಗೆ ಆಂಗ್ಸೈಟಿಯಿಂದ ಟ್ರೆಮರ್ಸ್ ಬರೋಕ್ಕೆ ಶುರುವಾಗಿತ್ತು. ಅವನಿಗೆ ಎಷ್ಟು ಟ್ರೆಮರ್ಸ್ ಇತ್ತು ಅಂತ ಹೇಳಿದ್ರೆ, ಪೆನ್ಸಿಲ್ ಗ್ರಿಪ್ ಇರ್ಬೋದು, ಪೆನ್ನಿನ ಗ್ರಿಪ್ ಇರ್ಬೋದು, ಸಂಪೂರ್ಣವಾಗಿ ಕಮ್ಮಿ ಆಗಿತ್ತು. ತಿನ್ನೋದಕ್ಕೂ ಸಹ ಅಮ್ಮನ ಸಹಾಯ ಬೇಕಿತ್ತು. ಇವನಿಗೆ ಸೈಕೋಥೆರಪಿ, ಆಮೇಲೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶರಣು ಹಂಪಿ, ನಾವು ನೋಡ್ತಾ ಇದ್ವಿ ವಯಸ್ಸಿನ ಭೇದ ಭಾವ ಇಲ್ದಲೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ಮೊಬೈಲಿಗೆ ಅಡಿಕ್ಟ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಆದರೆ ಚಿಕ್ಕ ಮಕ್ಕಳಿಗೆ ಈ ನಾನಾ ರೀತಿಯಾದಂಥ ಸಮಸ್ಯೆ ಕಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಈಗಷ್ಟೇ ವೈದ್ಯರು ಕೂಡ ಹೇಳ್ತಾ ಇದ್ರು. ಸೊ ಈಗ ಯಾವ ರೀತಿಯಾಗಿ ಪೋಷಕರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ? ಪೃಥ್ವಿ, ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಈಗ ಮೊಬೈಲ್ ಇಲ್ಲದೆ ಇದ್ರೆ ಅವರ ಜೀವನದ ಭಾಗನೇ ಇಲ್ಲ ಅನ್ನೋ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಆದ್ರೆ ಮಕ್ಕಳಿಗೆ, ಅದರಲ್ಲೂ ಕೂಡ ಎಳೆ ಮಕ್ಕಳು ಮತ್ತು ಟೀನೇಜ್ ಮಕ್ಕಳಲ್ಲಿ ಈ ರೀತಿಯಾದಂತ ಸಮಸ್ಯೆ ಅಂದ್ರೆ ಮೊಬೈಲ್ ಗೀಳು ಜಾಸ್ತಿ ಆದ್ರೆ ಟ್ರೆಮಸ್ ಡಿಸಾರ್ಡರ್ ಅನ್ನುವಂತ ತೊಂದರೆ ಉಂಟಾಗತ್ತೆ. ಇದರಿಂದ ನಿಮಗೆ ಮುಂಗೈ ಇರುವಂತ ಬೆರಳುಗಳಿಂದವೇ ನಡುಗುತ್ತೆ ಮತ್ತು ಸಾಕಷ್ಟು ರೀತಿಯಾದಂತ ನಾನಾ ಕಾರಣದ ತೊಂದರೆಗಳು ಕೂಡ ಒಳಗಾಗತ್ತೆ. ಇದರಿಂದ ಸಣ್ಣ ಮಕ್ಕಳಿಗೆ, ಅದರಲ್ಲೂ ಕೂಡ ಯಾಕಂದ್ರೆ ಊಟ ಮಾಡೋ ಟೈಮಲ್ಲಿ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ನಮ್ಮ ಮೊಬೈಲ್ ಬೇಕೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಮೊಬೈಲ್ ಯಾಕಂದ್ರೆ ಮೊಬೈಲ್ನ ವೇಟ್ ಕೂಡ ಆ ಸಣ್ಣ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಆ ಮೊಬೈಲ್ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಟೀನೇಜರ್ಸ್ ಕೂಡ, ಅವರು ಕೂಡ ಅದೇ ರೀತಿಯಾಗಿ ಅತಿ ಹೆಚ್ಚು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತಲ್ಲೂ ನೀವು ನೋಡ್ತಾ ಹೋದ್ರೆ ಅವರ ಮೊಬೈಲ್ ಬೆರಳಲ್ಲಿ ಮೊಬೈಲ್ ಇರುತ್ತೆ. ಸೊ ಈ ರೀತಿಯಾಗಿ ಮೊಬೈಲ್ ಗೀಳಿಗೆ ಹೆಚ್ಚಾಗಿ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ರೀತಿಯಾದಂತ ತೊಂದರೆಗಳಾಗ್ತಾ ಇದಾವೆ. ಅದರಲ್ಲೂ ಕೂಡ ಟ್ರೆಮಸ್ ಡಿಸಾರ್ಡರ್ ಏನಿದೆ, ಇದು ಸಣ್ಣ ಮಕ್ಕಳಲ್ಲಿ, ಟೀನೇಜ್ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದು. ರಾಜಧಾನಿ ಬೆಂಗಳೂರಲ್ಲೂ ಕೂಡ ಈ ರೀತಿಯಾದಂತಹ ಕೇಸಸ್ ಪತ್ತೆ ಆಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಸಾಕಷ್ಟು ರೀತಿಯಾದಂತ ತೊಂದರೆಗಳಿಗೆ ಒಳಗಾಗುತ್ತೆ. ಸೊ ಪೇರೆಂಟ್ಸ್ ಸಾಧ್ಯ ಆದಷ್ಟು ಮಕ್ಕಳಿಗೆ ಗಲಾಟೆ ಮಾಡ್ತಾರೆ, ಇನ್ನು ಹೊರಗಡೆ ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಕೂಡ ಗಲಾಟೆ ಮಾಡ್ತಾರೆ ಅಂತೇಳಿ ಅವ್ರಿಗೆ ಮೊಬೈಲ್ ಕೊಡುವ ಬದಲು ಅವರ ಜೊತೆಗೆ ಕಾಲ ಕಳೆಯೋದು ಬಹಳ ಪ್ರಮುಖವಾದಂತ ವಿಚಾರ ಆಗುತ್ತೆ. ಈ ಬಗ್ಗೆ ವೈದ್ಯರು ಕೂಡ, ಅದರಲ್ಲೂ ಕೂಡ ಮನೋವೈದ್ಯರು ಸಲಹೆಯನ್ನು ಕೂಡ ನೀಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಏನಾದ್ರೂ ಒಂದು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು. ಪೋಷಕರು ಮತ್ತು ಅವ್ರ ಜೊತೆಗಿರುವಂತ ಸಂಬಂಧಿಕರು ಏನಿದ್ದಾರೆ ಮಕ್ಕಳ ಜೊತೆಗೆ ಆಟ ಆಡಬೇಕು, ಜೊತೆ ಕಾಲ ಕಳಿಬೇಕು. ಸೊ ಈ ರೀತಿ ಆಗದೆ ಇರೋದ್ರಿಂದಾಗಿ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ಟು ಆರಾಮಾಗಿ ಕೂತ್ ಬಿಡ್ತಾರೆ. ಇದರಿಂದಾಗಿ ಸಾಕಷ್ಟು ರೀತಿಯಂತ ನಾನಾ ತೊಂದರೆಗಳಾಗ್ತವೆ. ಇವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮನೋವೈದ್ಯರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನ ಆದಷ್ಟು ಕಡಿಮೆ ಮಾಡಿ. ಯಾಕೆಂದ್ರೆ ಮಕ್ಕಳಂದ್ರೆ ಫ್ಯೂಚರ್, ಆ ಫ್ಯೂಚರ್ ಮೊಬೈಲ್ ಮುಖಾಂತರ ಹಾಳಾಗುವಂಥದ್ದು ಬೇಡ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಅವರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವಂತ ಸ್ವಲ್ಪ ಮಟ್ಟಿಗಾದ್ರೂ ತಪ್ಪು. ವೆಲ್ಕಮ್ ಬ್ಯಾಕ್. ಸಾರಿಗೆ ನೌಕರ ಜಗದೀಶ್ ಆತ್ಮಹತ್ಯೆ ಯತ್ನ ವಿಚಾರ ವಿಧಾನಸಭೆಯಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಿತು, ಟಾಕ್ವಾರ್ಗೂ ಕೂಡ ಕಾರಣವಾಗಿತ್ತು. ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಕುಮಾರಸ್ವಾಮಿ ನಡುವೆ ಮಾತಿನ ಸಮರ ಕೂಡ ನಡೀತು. ಏಕವಚನದಲ್ಲೇ ಇಬ್ಬರು ನಾಯಕರ ನಡುವೆ ವಾಗ್ವಾದ ನಡೀತು. ಹತಾಶೆಯಿಂದ ಲಘುವಾಗಿ ಮಾತನಾಡಬೇಡಿ ಅಂತ ಹೇಳಿದ್ರು ಚಲುವರಾಯಸ್ವಾಮಿ. ಸಚಿವರ ಮಾತಿನಿಂದ ಸೆಟ್ಟಿಗೆದ್ದಂತ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟರು. ಯಾರೀ ಹತಾಶೆಯಿಂದ ಮಾತನಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ಅಂತ ಟಾಂಗನ ಕೊಟ್ಟರು. ನಿಷ್ಪಕ್ಷಪಾತವಾದಂತ ತನಿಖೆ ನಡೀಬೇಕು, ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಹಾಗೂ ಸಾರಿಗೆ ಸಚಿವರು ಚಿಕಿತ್ಸೆಗೆ ಎಲ್ಲ ನೆರವನ್ನ ನೀಡಬೇಕು, ಅವರ ಕುಟುಂಬಕ್ಕೂ ಕೂಡ ರಕ್ಷಣೆ ಕೊಡಬೇಕು ಅಂತ ಎಚ್ಡಿಕೆ ಒತ್ತಾಯವನ್ನ ಮಾಡಿದ್ರು. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಮತ್ತೊಂದು ಬೆಲೆ ಏರಿಕೆ ಬರೆ ಸದ್ಯದಲ್ಲೇ ಬೀಳಲಿದೆ ಅಂತ ಹೇಳಲಾಗ್ತದೆ. ನಂದಿನಿ ಹಾಲಿನ ದರ ಪರಿಷ್ಕರಣೆಗೆ ಕೆಎಂಎಫ್ ಒತ್ತಾಯವನ್ನು ಮಾಡಿದೆ. ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ 14 ಹಾಲು ಒಕ್ಕೂಟಗಳು ಬಿಗಿ ಪಟ್ಟನ್ನು ಹಿಡಿದಿತ್ತು. ಕೆಎಂಎಫ್ ಬೋರ್ಡ್ ಮೀಟಿಂಗ್ ನಲ್ಲಿ ಹಾಲಿನ ದರ 5 ರೂಪಾಯಿ ಹೆಚ್ಚಿಸೋಕೆ ನಿರ್ಧಾರವನ್ನು ಮಾಡಲಾಗಿದೆ.
ಜುಲೈ 11ಕ್ಕೆ ಸಿಎಂ ಜೊತೆ ಸಭೆ ಮಾಡಲಿದ್ದು ಸಿಎಂ ಒಪ್ಪಿದ್ರೆ ಹಾಲಿನ ದರ ಏರಿಕೆ ಆಗಿದೆ. ಬೆಲೆ ಏರಿಕೆ ಮಾತಾಡಿಕೊಂಡು ಆ ವಿಚಾರವನ್ನ ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂದಿರುವಂತವ್ರು ಈಗ ಬೆಲೆ ಏರಿಕೆಯನ್ನ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನವರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಕಳಸ, ಕೊಪ್ಪ, ಶೃಂಗೇರಿ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮೂಡಿಗೆರೆ, ಕಳಸ, ಶೃಂಗೇರಿ ತಾಲೂಕಿನಲ್ಲಿ ಭಾರಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಭದ್ರಾ ನದಿ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ತುಂಗಾಭದ್ರಾ, ಹೇಮಾವತಿ ನದಿಗಳಲ್ಲಿ ಹೆಚ್ಚಿರುವಂಥದ್ದು ನೀರಿನ ಪ್ರಮಾಣ. ಇತ್ತ ಕಳಸ, ಕುದುರೆಮುಖ ರಸ್ತೆಯಲ್ಲಿ ಬಿರುಕು ಮೂಡಿದ್ದು ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ. ಕಳಸದಿಂದ 1 ಕಿಲೋಮೀಟರ್ ದೂರದಲ್ಲಿ ರಸ್ತೆ ಬಿರುಕು ಉಂಟಾಗಿದ್ದು ವಾಲ್ ಡ್ಯಾಮೇಜ್ ಆದರೆ ರಸ್ತೆ ಕುಸಿಯುವಂತ ಭೀತಿ ಎದುರಾಗಿದೆ. ಇನ್ನು ಕೊಪ್ಪ ತಾಲೂಕಿನ ಕೋಳೂರು ಮಡುವಿನ ಕೆರೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಎಫೆಕ್ಟ್ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಪ್ರಮುಖ ನದಿಗಳು ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದ ಪರಿಣಾಮ ತುಂಗಾ ನದಿ ಕೂಡ ಮೈದುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂತಹ ತುಂಗಾ ನದಿಯ ತಡದಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಗಾ ನದಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿತಿರುವ ಮಳೆಯಿಂದ ತುಂಗಾ ನದಿ ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಈ ನದಿ ಏನು ಕೆರೆಕಟ್ಟೆ ಭಾಗದಲ್ಲಿ ಹುಟ್ಟಿ ಈಗ ಈ ಭಾಗದಲ್ಲಿ ಹರ್ಕೊಂಡು ಹೋಗುವಂಥದ್ದು. ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ ಅನ್ನೋದು ಕೂಡ ನೀವು ಕಾಣಬಹುದಾಗಿದೆ. ಜೊತೆಗೆ ಅಲ್ಲಲ್ಲಿದ್ದಂಥ ಮರದ ದಿಮ್ಮೆಗಳು ಕೂಡ ನದಿ ಒಳಗೆ ಹರಿದು ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರುವಂಥದ್ದು. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಮತ್ತು ಶೃಂಗೇರಿ ಸುತ್ತಮುತ್ತ ಮಳೆ ಸುರಿತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಿರುವಂಥದ್ದು. ಈ ನದಿ ಶಿವಮೊಗ್ಗದ ತುಂಗಾ ಜಲಾಶಯಕ್ಕೆ ಸೇರುವಂಥ ನೀರು ಇದಾಗಿರುವಂಥದ್ದು. ನಂತರ ತುಂಗಾ ಜಲಾಶಯ ತುಂಬಿದ ನಂತರ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಈ ನೀರು ತಲುಪುವಂಥದ್ದು. ಇದೊಂದು ರೀತಿಯಲ್ಲಿ ಈಗ ಮಳೆ ಆಗ್ತಿರುವಂಥದ್ದು ರೈತ ವರ್ಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಹರ್ಷ ಮನೆ ಮಾಡಿರುವಂಥದ್ದು. ಯಾಕಂದರೆ ಈಗ ಕಳೆದ ತಿಂಗಳು ಸಂಪೂರ್ಣವಾಗಿ ಮಳೆ ಕ್ಷೀಣಿಸಿತ್ತು. ಆದರೆ ಈಗ ಕಳೆದ 2 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆ ಚುರುಕುಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಲೆನಾಡಿಗರಲ್ಲಿ ಒಂದು ರೀತಿ ಹರ್ಷ ಮನೆ ಮಾಡಿದ್ರೆ ಬಯಲುಸೀಮೆ ಭಾಗದ ರೈತರಲ್ಲೂ ಕೂಡ ಒಂದು ರೀತಿಯಲ್ಲಿ ಹರ್ಷ ಮನೆ ಮಾಡಿರುವಂಥದ್ದು. ಈಗ ನಿರಂತರವಾಗಿ ಸುರಿತಿರುವ ಮಳೆ ಹಿನ್ನೆಲೆಯಲ್ಲಿ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂತಹ ಕಪ್ಪೇಶಂಕರ ದೇವಾಲಯ ಕೂಡ ಮುಳುಗಡೆ ಆಗಿರುವಂಥದ್ದು. ಆ ದೃಶ್ಯವನ್ನು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಏನು ಮೀನುಗಳು ಮತ್ತು ಕಪ್ಪೇಶಂಕರ ಮೀನುಗಳು ಇರುತ್ತೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆ ಮೀನುಗಳಿಗೆ ಮಂಡಕ್ಕಿ ಹಾಕುವಂಥದ್ದು. ಅದ್ರ ಪಕ್ಕದಲ್ಲೇ ಇದ್ದಂಥ ಕಪ್ಪೇಶಂಕರ ದೇವಾಲಯ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಅಲ್ಲಿ ಏನು ಪಾರ್ಕಿಂಗ್ ಲಾಟ್ ಇರುತ್ತೆ, ಪಾರ್ಕಿಂಗ್ ಲಾಟ್ ಇದ್ದಂಥ ಸ್ಥಳದಲ್ಲಿ ಇದ್ದಂಥ ವಾಣಿಜ್ಯ ಮಳಿಗೆಗಳು ಕೂಡ ಈಗ ಎಲ್ಲವೂ ಕೂಡ ಅವರಿಗೆ ತಾಲೂಕು ಆಡಳಿತ ಒಂದು ರೀತಿಯಲ್ಲಿ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ಮಳೆ ಮುನ್ಸೂಚನೆ ಇರುವ ಹಿನ್ನೆಲೆಯಲ್ಲಿ ನದಿ ನೀರಿನ ಪ್ರಮಾಣ ಏರಿಕೆ ಆಗುವ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವಾಣಿಜ್ಯ ಮಳಿಗೆಗಳಿಗೆ ನೀವು ತೆರವುಗೊಳಿಸಬೇಕು ಅನ್ನೋ ಒಂದು ಸೂಚನೆ ಕೂಡ ತಾಲೂಕು ಆಡಳಿತ ನೀಡಿರುವಂಥದ್ದು. ಹಾಗಾಗಿ ಏನು ದೇವಸ್ಥಾನದ ಬಲಭಾಗದಲ್ಲಿದ್ದಂಥ ಪಾರ್ಕಿಂಗ್ ಲಾಟ್ನಲ್ಲಿದ್ದಂಥ ವಾಣಿಜ್ಯ ಮಳಿಗೆಗಳು ಕೂಡ ಈಗ ತೆರವುಗೊಳಿಸುವಂಥ ಕೆಲಸಕ್ಕೆ ಅಲ್ಲಿನ ಅಂಗಡಿ ಮಾಲೀಕರು ಮುಂದಾಗಿರುವಂಥದ್ದು. ಜೊತೆಗೆ ನದಿಯ ಪಕ್ಕದಲ್ಲಿದ್ದಂಥ ಗುರುಗಳ ನಿವಾಸದ ಪಕ್ಕದಲ್ಲಿರುವಂಥ ಸಂಧ್ಯಾ ವಂದನಾ ಮಂಟಪ ಏನಿದೆ ಅದು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನಿರಂತರವಾಗಿ ಸುರಿತಿರುವ ಮಳೆಯಿಂದ ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿರುವಂಥ ನದಿಗಳು ಮೈದುಂಬಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ ತುಂಗಾ ನದಿಯ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿವೇಶನ ಬಿಟ್ಟು ನೆರೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದರು. ಭಟ್ಕಳ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಹೆದ್ದಾರಿಯಲ್ಲಿ ಕೃತಕ ನೆರೆ ಉಂಟಾಗಿದೆ ಅಂತ ಜನರು ಆರೋಪನೆ ಮಾಡಿದ್ದಾರೆ. ಇನ್ನು ಬಿಹಾರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ನದಿಗಳು ಉಕ್ಕಿ ಹರಿತಾ ಇರುವಂತದ್ದು. ರೋಹ್ತಾಸ್ ಎಂಬಲ್ಲಿ 28 ಟ್ರಕ್ಗಳು ಸಿಕ್ಕಾಕೊಂಡಿದ್ದಾವೆ. ಆದರೆ ಡ್ರೈವರ್ ಒಬ್ಬ ಹುಚ್ಚು ಸಾಹಸವನ್ನು ಮಾಡಿ ನದಿಯಲ್ಲಿ ಟ್ರಕ್ ಅನ್ನು ಚಲಾಯಿಸಿದ್ದಾನೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಉಚಿತ ಬಸ್ ಪ್ರಯಾಣಕ್ಕಾಗಿ ಪುರುಷನೊಬ್ಬ ಬುರ್ಕಾವನ್ನ ಧರಿಸಿ ಸಿಕ್ಕಾಕೊಂಡಂತ ಘಟನೆ ಧಾರವಾಡ ಜಿಲ್ಲೆ ಕುಂದಗೋಳದಲ್ಲೇ ನಡೆದಿರುವಂಥದ್ದು. ಶಕ್ತಿ ಯೋಜನೆ ಲಾಭಕ್ಕಾಗಿ ವೀರಭದ್ರಯ್ಯ ನಿಂಗಯ್ಯ ಮಠಪತಿ ಎಂಬಾತ ಬುರ್ಕಾವನ್ನ ಧರಿಸಿ ಬಂದು ಸಿಕ್ಕಿಬಿದ್ದಿದ್ದಾನೆ. ಬುರ್ಕಾ ಧರಿಸಿ ಕುಳಿತಿದ್ದಂಥ ವ್ಯಕ್ತಿಯನ್ನ ನೋಡಿ ಅನುಮಾನಗೊಂಡಂತ ಸಾರ್ವಜನಿಕರು ಆತನನ್ನ ಹಿಡಿದು ವಿಚಾರಿಸಿದಾಗ ವಿಷಯ ಬೆಳಕಿಗೆ ಬಂದಿದೆ. ಟಾಪೇಟಿನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.